ನಾನು ನಿಮ್ಗೊಂದು ಮಸ್ತಾಗಿ ಒಂದು ಸೆಟ್ಟಿಂಗ್ ತೊಗೊಂಬಂದೀನಿ. ಈ ವಾಟಿ ಸ್ಟುಡಿಯೋ ಒಳಗೆ ಆ ಸೆಟ್ಟಿಂಗ್ ಇಟ್ಕೊಂಡ್ರೆ ನಿಮ್ಗೆ ಯೂಟ್ಯೂಬ್ನ್ಯಾಗ ಹೆಂಗೆ ವರ್ಕ್ ಮಾಡ್ತದೆ ಅಂತ ತೋರಿಸ್ತೀನಿ ಮತ್ತು ಅದ್ರ ಫಾಯ್ದಾ ಏನಂತ ತೋರಿಸ್ತೀನಿ ಬರ್ರಿ. ಮೇಲೆ ಬಲಗಡೆ ಇದು ಹೋಗಿ ಸೆಟ್ಟಿಂಗ್ನ ಟಚ್ ಮಾಡಬೇಕು. ಇದನ್ನ ಟಚ್ ಮಾಡಿದ್ಮೇಲೆ ನಿಮಗೆ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ. ಸೆಟ್ಟಿಂಗ್ಸ್ ತೊಗೊಂಡ್ರಂದ್ರೆ ಇದು ನಿಮ್ಗೆ ಕ್ಲಿಪ್ಸ್ ಅಂತ ಇರ್ತೈತಿ. ಈ ಕ್ಲಿಪ್ಸ್ ಕಂಟೆಂಟ್ ಅಂತ ಐತಿಲ್ಲ, ಇದು ಕ್ಲಿಪ್ಸ್ ಅಂತ ಐತಿ. ಈ ಕ್ಲಿಪ್ಸ್ ಮತ್ತು ಸೀಸರ್ ಆಟೋ ಕ್ಯಾಪ್ಷನ್ ಇದನ್ನ ಎರಡು ಆನ್ ಮಾಡ್ಕೋಬೇಕು. ಈ ಕ್ಲಿಪ್ಸ್ ನೀವು ಆನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಏನು ಆಕೈತಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಬರ್ರಿ ದೋಸ್ತರ, ಈಗ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳೋನು. ಯೂಟ್ಯೂಬ್ ಓಪನ್ ಮಾಡ್ಕೊಂಡಾಗ ಹಿಂಗೆ ನಂದೊಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ವಿಡಿಯೋ ನೋಡ್ತಿದ್ದೀರಪ್ಪ ನಿಮ್ಗೆ ಇವಾಗೇನೋ ಈ ವಿಡಿಯೋದಾಗ ಒಂದು ಕ್ಲಿಪ್ ಆಗಲಿ, ಒಂದೇನೋ ಇಷ್ಟ ಆಗುವಂಥ ಒಂದು ಮೂಮೆಂಟ್ ಆಗಲಿ, ಇಷ್ಟ ಆಗುವಂಥ ಸಣ್ಣ ಸ್ಟೋರಿ ಆಗಲಿ, ಇಷ್ಟ ಆಗುವಂಥ ಒಂದು ಸೀನ್ ಆಗಲಿ, ಅವು ಕಂಡಾಗ ನೀವು ಈ ಥರ ಈ ಕ್ಲಿಪ್ ಅನ್ನೋದ್ ಮೇಲೆ ಟಚ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಈ ಥರ ಕ್ಲಿಪ್ ಇದ್ರೆ ಓಪನ್ ಮಾಡಕ್ಕೆ ಬರ್ತೈತಿ. ನಿಮ್ಗೆ ಎಷ್ಟು ಟೈಮ್ ಡ್ಯೂರೇಷನ್ ಬೇಕಲ್ಲ ಅಷ್ಟು ಟೈಮ್ ಡ್ಯೂರೇಷನ್ ಇಟ್ಕೊಂಡು ನೀವು ಇದ್ರಾಗ ಯಾವ ಕ್ಲಿಪ್ ಬೇಕಲ್ಲ ಆ ಕ್ಲಿಪ್ಪನ್ನು ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ನೀವು ಅದನ್ನು ನಿಮ್ಮ ಪರ್ಸ್ನಲ್ ಯೂಸ್ ಮಾಡ್ಕೋಬೋದು, ಫ್ರೆಂಡ್ಸ್ ಕಳ್ಸಕ್ಕೆ ಈ ಥರ ಯೂಸ್ ಮಾಡ್ಕೊಂಡು ಬಿಡ್ಬೋದು. ಅದಕ್ಕೆ ಈ ಕ್ಲಿಪ್ ಅನ್ನೋದು ಭಾಳ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಈ ಥರ ಯೂಸ್ಫುಲ್ ಇನ್ನೂ ವಿಡಿಯೋಗಳು ನಿಮ್ಗೆ ಬೇಕಾದ್ರೆ ನಾವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡೋದು ಕೇಳ್ಕೊತೀನಿ. ಥ್ಯಾಂಕ್ ಯು.